ಹಲೋ, ನಿನ್ನೆ ಲಕ್ಷ್ಮೀ ಬಾರಮ್ಮ ನೋಡ್ದ್ಯಾ? ಆ ಅತ್ತೆ ಅಂತೂ ಸೊಸೆಗೆ ಎಷ್ಟು ಕಾಟ ಕೊಡ್ತಾಳೆ ಅಲ್ವಾ? ತಡಿ, ಒಂದ್ ನಿಮಿಷ ಬಂದೆ. ಯಾರೋ ಬಂದಿದ್ದಾರೆ. ಏನು ನೋಡಿ, ಬಿದ್ದೇ ಬಿಟ್ರು. ನನ್ಗಂತೂ ಸಾಕಾಗಿದ್ರು. ಎಷ್ಟು ಸತಿ ಹೇಳೋದು ಎತ್ತೋಗ್ಬೇಡಿ ಅಂತ, ಕೂತಲ್ಲೇ ಕೂರಲ್ಲ. ಹೇಳಿ ಸಾಕಾಗ್ತದೆ. ಈ ತಿಂಗಳಲ್ಲಿ ಇದು 3ನೇ ಸತಿ ಬೀಳ್ತಿರೋದು. ಏನ್ ಹೇಳಿ, ಈ ತಿಂಗಳಲ್ಲಿ ಇವರು 3ನೇ ಸತಿ ಬೀಳ್ತಿರೋದು ಗೊತ್ತಾ? ಎಷ್ಟು ಸತಿ ಹೇಳಿದೀನಿ ಎತ್ತೋಗ್ಬೇಡಿ ಅಂತ. ಆಯ್ತು, ಸಮಾಧಾನ ಪದ್ಮ. ಅವ್ರು ಬೇಕು ಅಂತ ಮಾಡ್ತಾ ಇಲ್ಲ. ಪಾಪ ಅವ್ರಿಗೂ ವಯಸ್ಸಾಗಿದೆ. ವಯಸ್ಸಾಗ್ತಾ ಆಗ್ತಾ ಮಂಡಿ ನೋವು, ಕಣ್ಣು ತೊಂದರೆ, ಮತ್ತೆ ನಡೆಯೋಕ್ಕಾಗಲ್ಲ, ನಡೋದಾಗಿ ಎಲ್ಲ ವೀಕ್ ಆಗುತ್ತೆ. ಅದಕ್ಕೆ ಮತ್ತೆ ಮತ್ತೆ ಬೀಳ್ತಾರೆ. ನೀವು ಬೇಜಾರು ಮಾಡ್ತಿದ್ದೀರಾ. ಬಟ್ ಈಗ ವಯಸ್ಸಾದವ್ರಿಗೆ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಇದೆ, ಬನ್ನಿ ಒಂದ್ಸಲ ತೋರ್ಸಲ್ಲ. ಆಯ್ತು, ಅದೊಂದು ಮಾಡ್ಬಿಡೋಣ. ಎಲ್ಲ ಆಯ್ತು. ಇವ್ರಿಗೆ ಕರ್ಕೊಂಡು ನಮಸ್ಕಾರ ಸಿಸ್ಟರ್, ಇಲ್ಲಿಗೆ ಬಂದಿದ್ದಾರೆ. ಏನಾಯ್ತು? ಕರ್ಕೊಂಡು ಬಂದಿದ್ದೀನಿ ಡಾಕ್ಟರ್. ಹೌದಾ ತಾತ, ನಿಮ್ ಹೆಸರೇನು? ರಾಮಪ್ಪ. ನಿಮ್ಗೆ ಏನ್ ತೊಂದರೆ ಇದೆ? ಏನಾಯ್ತು? ಹಾಸ್ಪಿಟಲ್ ಬಂದಿದ್ದಾರೆ? ಸಕ್ಕರೆ ಕಾಯಿಲೆ. ಅವ್ರಿಗೆ ಹೇಳಕ್ಕೆ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಹೇಳಕ್ಕೆ ಆಗ್ತಾರೆ. ನೀವು ಹೇಳಿ, ಅವ್ರಿಗೆ ಏನ್ ತೊಂದರೆ ಇದೆ? ಅವ್ರ ತೊಂದ್ರೆ ಎರಡು ವರ್ಷದಿಂದ ಶುರುವಾಗಿದೆ ನೋಡಿ. ಹೋದ ವರ್ಷ ಸ್ಟ್ರೋಕ್ ಆಯ್ತು. ಅವಾಗ್ಲೇ ಗೊತ್ತಾಯ್ತು ಅವ್ರಿಗೆ BP ಇತ್ತು, ಶುಗರ್ ಇತ್ತು, ಹಾರ್ಟಿನ ತೊಂದರೆ ಇತ್ತು. ಒಂದೆರಡಲ್ಲ, ನನಗಂತೂ ಸಾಕಾಗಿ ಹೋಗಿದೆ ಅವ್ರು ನೋಡ್ಕೊಂಡು. ಹೌದಾ? ಒಂದ್ಸತಿ ನೋಡ್ತೀನಿ ತಡಿ. ಕೈ ಕೊಡಿ. ಶ್ವಾಸ ತಗೊಳ್ಳಿ. ಅಮ್ಮ, ಇವರಿಗೆ ಪಾರ್ಕಿನ್ಸನ್ಸ್ ಕಾಯಿಲೆ ಅಂತ ಹೇಳ್ತೀವಿ. ಈ ತೊಂದರೆ ಇರುವಾಗ ಅವ್ರಿಗೆ ನರಗಳು ತುಂಬಾ ವೀಕ್ ಆಗುತ್ತೆ, ನಡೆಯಕ್ಕೆ ಕಷ್ಟ ಆಗುತ್ತೆ, ತುಂಬಾ ಸತಿ ಬೀಳ್ತಾರೆ. ನೀವೇ ಹೇಳ್ತಾ ಇದ್ರಲ್ವಾ ಈ ಸತಿ ಬೀಳ್ರು ಅಂತ. ನೀವು ಯಾಕೆ ನೋಡ್ತಾ ಇಲ್ಲ? ನಾನು ನೋಡ್ತಾ ಇದ್ದೀನಿ ಸರ್. ನೀವೇ ನೋಡ್ಕೋಬೇಕಲ್ವಾ? ಅವ್ರಿಗೆ ಬೇರೆ ಬೇರೆ ಏನ್ ಕಾಯಿಲೆ ಇದೆ? ಅವ್ರಿಗೆ BP ಇದೆ, ಶುಗರ್ ಇದೆ, ಹಾರ್ಟಿನ ತೊಂದರೆ ಇದೆ. ಶುಗರ್ ಟೆಸ್ಟ್ ಮಾಡಿಸಿ ಎಷ್ಟು ದಿವಸ ಆಯ್ತು? ಒಂದೂವರೆ ವರ್ಷ ಆಗಿರ್ಬೋದು. 1 ವರ್ಷನಾ? ಸಿಸ್ಟರ್, ಈಗಲೇ ಶುಗರ್ ಚೆಕ್ ಮಾಡಿ. ತಾತ, ಕೈ ಕೊಡಿ ತಾತ. ಸರ್, ಶುಗರ್ 440 ಸರ್. 440? ಇದು ಶುಗರ್ ಫ್ಯಾಕ್ಟ್ರಿನಾ? ಈ ತರ ಇಟ್ಕೊಂಡ್ರೆ ಏನಾಗುತ್ತೆ? ಅವ್ರ ಕಣ್ಣು ತೊಂದರೆ ಆಗುತ್ತೆ, ಕಾಲ್ಗೆ ಗಾಯ ಇದ್ರೆ ವಾಸಿಯೇನೇ ಆಗಲ್ಲ, ಕಿಡ್ನಿ ತೊಂದರೆನೂ ಆಗುತ್ತೆ. ಮಾತ್ರೆ ತೋರಿಸಿ ಏನ್ ತಗೋತಾ ಇದ್ರೆ? ಮಾತ್ರೆನಾ? ಅವ್ರು ಇಷ್ಟು ಮಾತ್ರೆ ತಗೋತಾರೆ ನೋಡಿ. ಇಷ್ಟು ಮಾತ್ರಗಳ? ಏನಕ್ಕೆ? ನೀವೇ ನೋಡ್ತಾ ಇಲ್ವಾ? ಏನು ಎಲ್ಲ ಫುಲ್ ಇದೆ ಮಾತ್ರೆಗಳು, ಏನು ತಗೊಂಡಿಲ್ಲ ಅವರು. ಹೇಳಿ ನೀವೇ. ಇಲ್ಲ, ಫಸ್ಟ್ ಸ್ಟ್ರೋಕ್ ಆದಾಗ 2 ತಿಂಗಳು ನಾನೇ ಕೊಡ್ತಾ ಇದ್ದೆ. ಆಮೇಲೆ ನಾನು ಎಷ್ಟಂತ ನೋಡ್ಲಿ, ನನ್ಗೆ ಬೇಜಾರಾಯ್ತು, ಅವ್ರ ಹತ್ರನೇ ತಗೊಳ್ಳಿ ಅಂತೀನಿ ಇವಾಗ. ತಾತ, ನೀವೇ ಹೇಳಿ, ಈ ಮಾತ್ರೆ ಯಾವಾಗ ತಗೋತಾ ಇದ್ರು? ಇದು ಬೆಳಿಗ್ಗೆ. ಇದು 2 ದಿನಕ್ಕೊಂದ್ಸಲ. ಶುಗರ್ ಮಾತ್ರ 2 ದಿವಸಕ್ಕೆ ಒಂದ್ಸರಿ ತಗೋತಾ ಇದ್ದೀರಾ? ಏನಿದು ಕಂಟ್ರೋಲೇ ಇಟ್ಕೊಂಡಲ್ಲ. ನೀವೇ ನೋಡ್ಬೇಕಮ್ಮ, ನೀವೇ ಸೊಸೆ ಅಲ್ವಾ? ನೀವೇ ನೋಡ್ಕೋಬೇಕು. ನೋಡ್ಲಿ, ನನಗೂ ನೋಡ್ ಸಾಕಾಗಿದೆ. ಇವ್ರಿಗೆ ನೋಡ್ಬೇಕು, ಮಕ್ಳಿಗೆ ನೋಡ್ಬೇಕು, ಎಲ್ಲ ನಾನೇ ಮಾಡೋದಾ? ಇಲ್ಲಮ್ಮ, ನೀವೇ ನೋಡ್ಬೇಕು. ನೀವೇ ಜವಾಬ್ದಾರಿ. ಏನ್ ಮೇಡಮ್, ಇವರಿಗೆ ಮಲ್ಟಿಪಲ್ ಕೋಮಾರ್ಬಿಡಿಟೀಸ್ ಇದೆ.
ಶುಗರ್ ಇದೆ, BP ಇದೆ, ಪಾರ್ಕಿನ್ಸನ್ಸ್ ಕಾಯಿಲೆ ಇದೆ, ಸ್ಟ್ರೋಕ್ ಆಗಿದೆ, ಬಟ್ ಅವರು ಮಾತ್ರೆಗಳೇನು ತಗೋತಾ ಇಲ್ಲ. ಅಟೆಂಡರು ಕೇರ್ಲೆಸ್ ಆಗಿದ್ದಾರೆ ಮ್ಯಾಮ್, ಏನು ಮಾಡ್ತಾ ಇಲ್ಲ. ಕೇರ್ಲೆಸ್ ಆಗಿಲ್ಲ, ನಾನು ನೋಡ್ಕೋತಾ ವೇಟ್ ಮಾಡಿ ಫಸ್ಟ್ ಅಟೆಂಡರ್ ಹತ್ರ ಸ್ಟೋರಿ ಕೇಳಿದ್ಯಾ? ಹೇಳಿಲ್ಲ ಮ್ಯಾಮ್. ಯಾಕೆ? ಸರಿ ಇಲ್ಲಿ ಬನ್ನಿ. ಏನಾಯ್ತು ನನ್ನ ಸಮಸ್ಯೆ ಏನು? ನನ್ನ ತೊಂದರೆ ಬಂದ 2 ವರ್ಷದಿಂದ ಸ್ಟ್ರೋಕ್ ಆಯ್ತು. ಅದಾದ್ಮೇಲಿಂದ ಅವ್ರು ಓಡಾಡೋಕೆ ಹೇಳಿದ್ದೆಲ್ಲ ಕಡಿಮೆ ಮಾಡಿದ್ದಾರೆ. ಇವಾಗ ಒಂದು 3 ತಿಂಗಳಿಂದ ಮರು ಜಾಸ್ತಿ. ಮನೇಲಿ ಊಟ ತಿಂಡಿ ಕೊಟ್ರೆ ಸರಿಯಾಗಿ ತಗೋತಾ ಇಲ್ಲ. ಒಂದೊಂದ್ಸತಿ ನನ್ನ ಹೆಸರನ್ನೇ ಮರ್ತೋಗ್ಬಿಡ್ತಾರೆ. ತಿಂಗಳಲ್ಲಿ 3 ಸತಿ ಬಿದ್ದಿದ್ದಾರೆ. ಆಮೇಲೆ ನನಗೆ ನೋಡ್ಕೊಂಡು ಸಾಕಾಗಿದೆ. ಎಷ್ಟು ಅಂತ ನಾನು ಒಬ್ಳೆ ಮಾಡಲಿ? ನನ್ನ ಗಂಡ ನೋಡಿದ್ರೆ 8 ಗಂಟೆಗೆ ಹೋದ್ರೆ 10 ಗಂಟೆಗೆ ಬರ್ತಾನೆ. ನಾನು ಇವ್ರನ್ನ ನೋಡ್ಲಾ, ಮಕ್ಳನ್ನ ನೋಡ್ಲಾ, ಅಡ್ಗೆ ಕೆಲಸ ಮಾಡ್ಲಾ, ಮನೆ ಬರ್ಸ್ಲಾ? ನಾನು ಡಿಗ್ರಿ ಮಾಡಿ ಇವ್ರು ಸೇವೆ ಮಾಡೋ ಥರ ಆಗಿದೆ ಇವಾಗ. ಓಕೆ ಮಾ, ಇದೇ ತರ ತುಂಬಾ ಜನಗಳಿದೆ. ಅವ್ರದ್ದು ಅಟೆಂಡರ್ಸ್ ಇದೇ ತರ ತುಂಬಾ ಕಂಪ್ಲೇಂಟ್ಸ್ ಹೇಳ್ತಾರೆ. ಈ ಕೆಲಸ ಸ್ವಲ್ಪ ಆರ್ಗನೈಸ್ ಮಾಡ್ಕೊಂಡು ಮಾಡಿದರೆ ಇನ್ನೂ ಈಸಿ ಆಗುತ್ತೆ. ಹೆಲ್ಪ್ಗೆ ಯಾರಾದ್ರು ಇದಾರೆ ಮನೇಲಿ? ಹೆಲ್ಪ್ ಯಾರು ಇಲ್ಲ, ನಾನು ಒಬ್ಳೆ. ಅದು ಪಕ್ಕದ ಮನೇಲಿ ಸಿಸ್ಟರ್ ಇದೆ ಅಲ್ವಾ, ಅವ್ರ ಹತ್ರ ಹೆಲ್ಪ್ ತಗೊಳ್ಳಿ. ಮೇಡಮ್, ನಮಗೂ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ನಮಗೂ ಬೇರೆ ಕೆಲಸ ಇರುತ್ತೆ. ಸರಿ, ಆದ್ರೆ ಒಂದು ಕೇರ್ ಟೇಕರ್ ಇಟ್ಕೊಳ್ಳಿ. ಕೇರ್ ಟೇಕರ್ ಅಷ್ಟೊಂದು ದುಡ್ಡು ನಾನು ಎಲ್ಲೇ ತರಲಿ? ಇಲ್ಲಮ್ಮ, ಈಗೆಲ್ಲ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಎಲ್ಲ ತುಂಬಾ ಸ್ಕೀಮ್ಸ್ ಇದೆ. ಯಾಕೆ ಕರ್ನಾಟಕನೇ ಇದೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ. ಅದ್ರಲ್ಲಿ BPL ಕಾರ್ಡ್ ಇರೋರಿಗೆ, ಆಮೇಲೆ ವಯಸ್ಸಾದವ್ರಿಗೆ 1200 rupees ತಿಂಗಳು ಸಿಗುತ್ತೆ. ಆಮೇಲೆ ಇನ್ನೂ 2 ಇದೆ ಅಲ್ವಾ? ಹೌದು ಮ್ಯಾಮ್, ನಮ್ಮ ಮೈಸೂರಲ್ಲಿ ಈಗ ಡೇ ಕೇರ್ ಸೆಂಟರ್ಸ್ ಓಪನ್ ಆಗಿದೆ. ಅವ್ರಿಗೆ ಮಧ್ಯಾಹ್ನ ಊಟ ಕೊಡ್ತಾರೆ. ನಿಮ್ಗೂ ಎಮೋಷನಲ್ ಸ್ಟ್ರೆಸ್, ಈಗ ಕೆಲಸನೂ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಅದು ಮಾಡಿಸ್ಬೋದಲ್ವಾ? ಸರ್, ನಮಗೂ ಒಂದು ಗೊತ್ತು. ಅನ್ನಪೂರ್ಣ ಸ್ಕೀಮ್ ಅಂತ ಒಂದು ಬಂದಿದೆ. ಅದರಲ್ಲಿ ತಿಂಗಳಲ್ಲಿ 10 kg ಅಕ್ಕಿ ಸಿಗುತ್ತೆ. ಮತ್ತೆ ಇನ್ನೂ ಒಂದು ಏನಿತ್ತು, ಬಸವ ವಸತಿ ಅಂತ, ಅದರಲ್ಲಿ ಎಲ್ಲರಿಗೂ ಮನೆ ಸಿಗುತ್ತೆ. ಸುಶೀಲಮ್ಮ ಸಿಗ್ತಲ್ವಾ? ಕರೆಕ್ಟು. ನಮ್ಮ ಹಾಸ್ಪಿಟಲ್ ಇದೆ ಅಲ್ವಾ, ಯಶಸ್ವಿನಿ ಸ್ವಲ್ಪ ಕವರ್ ಮಾಡ್ತಾರೆ. ಯಶಸ್ವಿನಿ ಫಸ್ಟ್ ತಾತನೇ ಕರ್ಕೊಂಡು ಹೋಗಿ ಯಶಸ್ವಿನಿ ಕಾರ್ಡ್ ಮಾಡಿಸ್ಕೊಳ್ಳಿ. ಆಮೇಲೆ ವಯಸ್ಸಾಗುತ್ತೆ ಪದೇ ಪದೇ ಔಷಧ ತಪ್ಪೋಗುತ್ತೆ. ಅವ್ರ ಮಕ್ಕಳ ತರ ನೋಡ್ಕೊಳ್ಬೇಕು. ಓಕೆನಾ? ಆಯ್ತು ಮೇಡಮ್, ನಿಮಗೆ ತುಂಬಾ ಹೆಲ್ಪ್ ಆಯ್ತು. ಫಸ್ಟ್ ಹೋಗಿ ನಾನು ನನ್ನ ಗಂಡನ ಜೊತೆ ಮಾತಾಡಿ ಕೆಲಸನ ಡಿವೈಡ್ ಮಾಡ್ಕೊತೀನಿ. ನನಗೊಬ್ಳಿಗೆ ಇದು ತುಂಬಾ ಬರ್ಡನ್ ಆಗ್ತಾ ಇದೆ. ನನ್ನ ಗಂಡನ ಜೊತೆ ಮಾತಾಡಿ ಕೆಲಸನ ಡಿವೈಡ್ ಮಾಡ್ಕೊತೀನಿ. ಇನ್ಮೇಲೆ ಇವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. 4 months later, 4 ತಿಂಗಳಾದ್ಮೇಲೆ ಅಯ್ಯೋ ತಾತ, ಎಷ್ಟು ಚೆನ್ನಾಗಿದ್ದೀರಾ. ನೀವು ಅವತ್ತು ಸರಿಯಾದ ಟೈಮಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಕ್ಕೆ, ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಇವತ್ತು ಹುಷಾರಾಗಿದ್ದಾರೆ. ಇಲ್ಲ ಅಂದಿದ್ರೆ ಈಗ ಮತ್ತೆ ಬೀಳ್ತಾ ಇದ್ರು. ಇವಾಗ ನೀವು ಹೇಳ್ದಂಗೆ ಪ್ರತಿದಿನ ಕೋಲ್ ಹಿಡ್ಕೊಂಡು ನಡೀತಾರೆ. ಕೋಲ್ ಹಿಡ್ಕೊಳ್ಳೋದ್ರಲ್ಲಿ ನಾಚಿಕೆ ಪಡಲ್ಲ. ಹಾಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮಗೂ ನಿಮ್ಮ ಆಸ್ಪತ್ರೆಗೂ ತುಂಬ ಧನ್ಯವಾದ. ಓ ಸೂಪರ್.